ಹೂವು ಚೆಲುವೆಲ್ಲ ತಂದೆಂದಿತು. ಹೆಣ್ಣು ಹೂವ ಮುಡಿದು ಆ ಚೆಲುವೇ ತಾನೆಂದಿತು ಅಂತ ಹಳೆಯ ಚಲನಚಿತ್ರ ಗೀತೆ ನೆನಪಾಗ್ತಾ ಇದೆ ಈಗ. ನಿಜ, ಹೂವು ಅದು ಯಾವೇ ಥರದ ಹೂವಾಗಿರಲಿ, ಅದರ ಅಂದ ಚಂದಕ್ಕೆ ಮಾರು ಹೋಗದ ಮನುಷ್ಯನೇ ಇಲ್ಲ ಅನ್ನಬಹುದು. ಪ್ರತಿಯೊಬ್ಬರಿಗೂ ತಮ್ಮ ಮನೆಯ ಮುಂದೆ ಒಂದು 4 ಹೂವಿನ ಗಿಡಗಳನ್ನು ಹಾಕೊಳ್ಬೇಕು ಅನ್ನೋ ಕನಸು ಖಂಡಿತ ಇದ್ದೇ ಇರುತ್ತೆ. ಯಾವುದೇ ಥರದ ಹೂವು ಸುಲಭವಾಗಿ ಬೆಳೆಯುವಂಥದ್ದನ್ನು ಹಾಕೊಳ್ಳೋಣ ಅಂತ ಪ್ರತಿಯೊಬ್ಬರಿಗೂ ಒಂದು ಕೈತೋಟದ ಕನಸು ಇದ್ದೇ ಇರುತ್ತೆ. ನನಗೆ ಗೊತ್ತು. ಅದಕ್ಕೆ ನಿಮಗೆಲ್ಲರ ಆ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ನರ್ಸರಿಗೆ ಇವಾಗ ಭೇಟಿ ನೀಡೋಣ ಮತ್ತು ಆ ನರ್ಸರಿಯ ಒಡೆತಿ ಶ್ರೀಮತಿ ವೀಣಾ ಕೊಳತ್ತಾಯ ಅವರನ್ನು ಸಂದರ್ಶನ ಮಾಡೋಣ. ಕೆಲವೊಂದು ಅವರು ಟಿಪ್ಸ್ ಕೊಡ್ತಾರೆ. ಕೈತೋಟ ಮಾಡೋದಕ್ಕೆ ಯಾವುದೆಲ್ಲ ಸುಲಭ ಉಪಾಯಗಳು ಇದೆ, ಗಿಡಗಳಿಗೆ, ಹೂವಿನ ಗಿಡಗಳಿಗೆ ರೋಗ ಬರದಂತೆ ತಡೆಗಟ್ಟುವುದು ಹೇಗೆ ಮತ್ತು ತುಂಬ ಹೂಗಳನ್ನು ಹೇಗೆ ಪಡ್ಕೊಳ್ಳೋದು, ಇದರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಕೇಳ್ಕೊಡೋಣ, ನೋಡೋಣ, ಕಣ್ಣು ತುಂಬಿಕೊಳ್ಳೋಣ. ಬನ್ನಿ. ಹೋಗೋಣ ನರ್ಸರಿ ನೋಡುವ. ನಮಸ್ತೆ ವೀಣಕ್ಕ. ವೀಣಾ ಕೊಳತ್ತಾಯ ಅಲ್ವಾ? ನಮ್ಮ ನರ್ಸರಿ ಆರಂಭ ಆಗಿ ಎಷ್ಟು ಸಮಯ ಆಯಿತು? 20 ವರ್ಷ ಆಯಿತು. 20 ವರ್ಷ. ಆಗದಿಂದ ನೀವೇ ನೋಡ್ಕೊಳ್ತೀರಿ ಅಲ್ವಾ? ಇಂಟ್ರೆಸ್ಟ್. ಹಾಂ. ಹಾಗೆ ಹೇಗೆ ನೀವು ಅದು ಯೋಚಿಸಿದ್ರಿ? ಯೋಚಿಸಿದ್ದು ಹೇಳಿದರೆ, ಒಂದು ಫಸ್ಟ್ ನಮಗೆ ಶುರುವಿಗೆ ನೀರಿನ ಪ್ರಾಬ್ಲಮ್ ಇತ್ತು. ಹಾಂ. ಹಾಗೆ ಬೋರ್ ತೆಗೆಯುವಾಗ ಒಳ್ಳೆ ನೀರು ಸಿಕ್ಕಿತ್ತು. ಹಾಂ. ಅದರ ಮೊದಲೇ ನಮ್ಮ ಹತ್ರ ಒಂದು 500, 400, 500 ಪಾಟ್ ಇತ್ತು. ನನಗೆ ತುಂಬ ಸ್ವಂತಕ್ಕೆ ಅಂತ, ಮನೆಗೆ ಅಂತೇಳಿ ಮಾಡ್ಕೊಂಡು. ಆಗ ನರ್ಸರಿ ಇರಲಿಲ್ಲ. ಹಾಂ. ಹಾಗೆ ನೀರು ತುಂಬ ಸಿಕ್ಕುವಾಗ ಮತ್ತೆ ಕಡೆಗೆ ಗಿಡಗಳು ಜಾಸ್ತಿ ಆಗ್ತಾ ಬಂತು. ಅಷ್ಟಾಗುವಾಗ ನನ್ನ ಮೈದುನ ಅವರು ಅಗ್ರಿಕಲ್ಚರ್ ಸೈಂಟಿಸ್ಟ್, ಅವ್ರು ಹೇಳಿದ್ರು, ಅತ್ತಿಗೆ ನಿಮ್ಗೆ ಇಷ್ಟು ಇಂಟ್ರೆಸ್ಟ್, ನೀವು ನರ್ಸರಿ ಸ್ಟಾರ್ಟ್ ಮಾಡಿ ಅಂತ. ಹಾಗೆ ಅದು ಆರಂಭ ಆದದ್ದು ಈಗ ನಡೀತಾ ಉಂಟು 20 ವರ್ಷದಿಂದ ಅಲ್ವಾ? ಏನೆಲ್ಲ ಗಿಡಗಳು ಇದೆ ನಿಮ್ಮಲ್ಲಿ? ಹೂವಿನ ಇದು ಫ್ರೂಟ್ಸ್? ಹೂವಿನ ಗಿಡ, ಗುಲಾಬಿ, ದಾಸವಾಳ, ಇಂಡೋರು, ಎಕ್ಸೋರ್ ಎಲ್ಲ ಸಾಧಾರಣ ಎಲ್ಲ ಕಡೆ ಇರುವ ಹಾಗೆ ಎಲ್ಲ. ಓಕೆ. ಫ್ರೂಟ್ಸ್ ಇದ್ದು ಸಹ ಇದೆಲ್ಲ ಮಾವಿನ ಗಿಡಗಳಿದೆಲ್ಲ ಅಲ್ವಾ? ಹಲಸು, ಪೇರಳೆ, ಚಿಕ್ಕು, ಮತ್ತೆ ರಂಬುಟನು ಎಲ್ಲ ಸಾಧಾರಣ ಎಲ್ಲ ಇದೆ. ಉಳಿದವರು ಹೇಳ್ತಾರೆ ಬೇರೆ ಕಡೆ ಎಲ್ಲ ನಿಮ್ಮ ಹತ್ರ ಪ್ಲಾಂಟ್ ಜಾಸ್ತಿ ಉಂಟು, ಇಷ್ಟು ಪ್ಲಾಂಟ್ಸ್ ಎಲ್ಲ ಎಲ್ಲಿ ಸಹ ಇಲ್ಲ ನರ್ಸರಿಯಲ್ಲಿ, ವೆರೈಟಿ ಇದೆ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ನಮ್ಮದು ಚಿಕ್ಕ ನರ್ಸರಿ, ಗೊತ್ತಾಗುದಿಲ್ಲ, ಒಳಗೆ ಹೋದಷ್ಟೇ ಉಂಟು. ಟೆರೆಸ್ ಮತ್ತೆ ಅಂಗಳ ಮಾತ್ರ ಇರುದು. ವೆರೈಟಿ ಜಾಸ್ತಿ ಇದೆ. ನನಗೆ ಹುಚ್ಚಿದ್ದ ಕಾರಣ ನಾನು ಹೋದಲ್ಲಿ ಎಲ್ಲ ಒಂದು ಸ್ಪೆಷಲ್ ಏನಿದ್ರು ಅದನ್ನು ತಗೊಂಡು ಬರ್ತೀನಿ. ಎಂತ ಸ್ಪೆಷಲ್ ತೋರಿಸ್ತೀರಾ? ತೋರಿಸ್ತಾರೆ. ಏನಾದರೂ ಹೊಸತ್ತು ಕಂಡ್ರೆ ನೋಡಿ. ಎಲ್ಲ ನಾವು ಗುಲಾಬಿ ತರಿಸ್ತೇವೆ, ಆದ್ರೆ ಪರ್ಮನೆಂಟ್ ಉಳಿಯುವ ಗುಲಾಬಿ ನಮ್ದು. ಜಸ್ಟ್ 2 ವರ್ಷ ಇದ್ದು ಮತ್ತೆ ಸಾಯುವಂಥದ್ದಲ್ಲ. ಇಲ್ಲ, ನೀವು ಸರಿ ಸಾಕಿದ್ರೆ ಒಂದು 10 ವರ್ಷ ಬಾಳಿಕೆ ಬರುವಂತ ಗುಲಾಬಿಯೇ ತರುದು. ಇದು ಪರಿಮಳ ಬರ್ತಾ ಉಂಟಲ್ಲ, ಅದು ಗುಲಾಬಿದ? ಗುಲಾಬಿ. ಓ, ಇಲ್ಲಿಗೆ ಪರಿಮಳ ಬರ್ತಾ ಉಂಟು. ಇದು ಈ ಗುಲಾಬಿ ನೇರಳೆ. ಇದು ನೀವು ನೆಲದಲ್ಲಿ ಹಾಕಿದ್ರೆ ನಿಮಗೆ ಒಂದು 10 ವರ್ಷ ಆದ್ರೂ ಹೂ ಆಗ್ತಾ ಇರ್ತದೆ. ನಿಮಗೆ ಗಟ್ಟಿ ಗಿಡ. ಕಷಿ ಅಂತೇಳಿ ಅಲ್ಲ, ಕಷಿ ಕಷಿ ಬರುದಿಲ್ಲ ಜಾಸ್ತಿ ಅಲ್ಲ. ನಮ್ಮ ಲೋಕಲ್ ಅಲ್ಲಿ ವೆರೈಟಿ ಅಷ್ಟೇ. ಬಹಳ ರೇರ್ ಕಲರ್ ಅಲ್ಲ? ರೇರ್ ಕಲರ್. ತುಂಬಾ ಹೂ ತುಂಬಾ ಆಗ್ತದೆ. ಈಗ ಇದು ಕವರಲ್ಲಿ ಇರುವ ಕಾರಣ ಹೆಚ್ಚು ಆಗುದಿಲ್ಲ. ಅದನ್ನೇ ದೊಡ್ಡ ಚಟ್ಟಿಗೆ ಮತ್ತೆ ನೆಲದಲ್ಲಿ ಹಾಕಿದ್ರೆ ಒಂದು 50-100 ಹೂವು ಆಗ್ತದೆ ಅಲ್ವಾ? ಸರಿ, ನಾವು ಸಾಕಿದ್ರೆ. ಏನು ಹಾಕ್ಬೇಕು ಅದಕ್ಕೆ ಸ್ಪೆಷಲ್? ತುಂಬಾ ನಿಮ್ಗೆ
ನಾನು ಕೆಮಿಕಲ್ ಹೆಚ್ಚು ಯಾರಿಗೂ ಹೇಳುದಿಲ್ಲ. ಪ್ರಿಫರ್ ಮಾಡಲ್ಲ. ಹಾ. ಹರಳಿಂಡಿ ಕೆಮಿಕಲ್ ಅಲ್ಲ. ಹ್ಮ್. ಹರಳಿಂಡಿ ಮತ್ತೆ ಕೈಬೇವಿನ ಹಿಂಡಿ ಮಿಕ್ಸ್ ಮಾಡಿ ನಾವು ಕೈಬೇವಿನ ಹಿಂಡಿ ಆಕ್ಚುಲಿ ಗೊಬ್ಬರ ಅಲ್ಲ, ಅದು ಒಂದು ಕ್ರಿಮಿ ಬರುದಿಲ್ಲ. ಅದಕ್ಕೆ ಅದನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ನಿಮ್ಗೆ ಇದು ಹುಳ ಎಲ್ಲ ಬರುದಿಲ್ಲ, ರೋಗದಿಂದ ರಕ್ಷಿಸ್ತದೆ. ಆಕ್ಚುಲಿ ಈಟು ಗೊಬ್ಬರ ಅದು ಸಾಕಾಗ್ತದೆ. ಬೇಕಾದ್ರೆ ನೀವು ನಾನು ಎಲ್ರಿಗೂ ಹಾಗೆ ಹೇಳುದು, ಹರಳಿಂಡಿ 5 kg ತಂದ್ರೆ 1 kg ಸುಫಲವ NPK ಅಂತ ಸಿಗ್ತದೆ. ಅದನ್ನು ಮಿಕ್ಸ್ ಮಾಡಿದ್ರೆ ಗಿಡಕ್ಕೆ ಒಳ್ಳೇದಾಗ್ತದೆ. ಯಾಕೆಂದ್ರೆ ಇದ್ರ ಪ್ರಮಾಣ ಜಾಸ್ತಿ ಬೇಕು, ಹರಳಿಂಡಿದ್ದು. ಅದು ಒಂದು ಗೊಬ್ಬರ ಗಿಡ ಒಳ್ಳೇದಾಗ್ಲಿಕ್ಕೆ 1 kg ಅಷ್ಟು ಮಿಕ್ಸ್ ಮಾಡಿ ಇಟ್ರೆ ನಿಮ್ಗೆ 4-5 ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಗಿಡಕ್ಕೆ ಹಾಕಿದ್ರೆ ಅದು 1ಕ್ಕೆ 1 ಅದರ ರೇಷಿಯೋ. 5 kg ಹರಳಿಂಡಿ ಆದ್ರೆ 1 kg ಸುಫಲವ ಏನಾದ್ರು, ಯಾಕೆಂದ್ರೆ ಅದನ್ನು ಹೆಚ್ಚು ಹಾಕಬಾರ್ದು. ಇದು ಇದ್ರೆ ಕಹಿ ಬೇವು ಹಾಕುದು. ನಮ್ಮ ಹತ್ರ ಸೆಗಣಿ ಎಲ್ಲ ಇದ್ರೆ ನೀವು ಬೇರೆ ಯಾವ ಇಟ್ಟು ಬೇಡ, ಹರಳಿಂಡಿ ಸ್ವಲ್ಪ ಇದ್ರೆ ಸಾಕಾಗ್ತದೆ. ಹಟ್ಟಿ ಗೊಬ್ಬರ ಇದ್ರೆ ಸೇರಿಸ್ಕೊಂಡು ಹೌದು, ಸ್ವಲ್ಪ ಇದನ್ನು ಹಾಕ್ಬೇಕಾಗ್ತದೆ. ಬರೀ ಗೊಬ್ಬರಕ್ಕಿಂತ ಹರಳಿಂಡಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಒಳ್ಳೇದಾಗ್ತದೆ. ಮತ್ತೆ ನೆಲಕಡಲೆ ಹಿಂಡಿ ಎಲ್ಲ ಎಲ್ರು ಹೇಳ್ತಾರೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ. ನಾನು ಅದನ್ನು ಪ್ರಿಪೇರ್ ಮಾಡುದಿಲ್ಲ. ಯಾವಾಗ ಎಷ್ಟು ಸಮಯಕ್ಕೊಮ್ಮೆ ಕೊಡ್ಬೇಕಾಗ್ತದೆ? 1 ತಿಂಗಳಿಗೊಮ್ಮೆ. 1 ತಿಂಗಳಿಗೊಮ್ಮೆ 2 ಸ್ಪೂನ್ ಅಷ್ಟೇ. ಒಂದು ಚಟ್ಟಿಗೆ 2 ಸ್ಪೂನ್ ಹಾಕಿದ್ರೆ ಸಾಕಾಗ್ತದೆ. ಮತ್ತೆ ಆಗಾಗ ಮಣ್ಣು ಚೇಂಜ್ ಮಾಡಬೇಕು ಅಂತ ಇಲ್ಲ. 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಸ್ವಲ್ಪ ಮಣ್ಣು ತೆಗೆದು ಸ್ವಲ್ಪ ಕೆದಕಿ ತೆಗೆದು ಮೇಲಿಂದ ಸ್ವಲ್ಪ ಕೆಂಪು ಮಣ್ಣು ಹಾಕಿದ್ರೆ ಒಳ್ಳೇದಷ್ಟೇ. ಇದು ಹಾಕ್ತಾ ಇದ್ರೆ ಮಣ್ಣಿದ್ದು ಅಷ್ಟೇನು ಸತ್ವ ಹೋಗುದಿಲ್ಲ. ನಾವು ಸುಫಲ ಇಂಥದೆಲ್ಲ ನೀವು ಬಳಸಿದ್ರೆ ಒಮ್ಮೆಗೆ ಗಿಡ ಬರ್ತದೆ, ಆದ್ರೆ ಮತ್ತೆ ವೀಕ್ ಆಗ್ತದೆ ಗಿಡ. ಅದಕ್ಕೆ ಹಾಕಿದಾಗ ಮಾತ್ರ ಹೂ ಬರ್ತದೆ. ಇದು ಹಲಸು ಸ್ಪೆಷಲ್ ಏನಾರು? ಹಲಸೆಲ್ಲ ಬೇರೆ ಬೇರೆ ವೆರೈಟಿ. ಅದು ಸಿದ್ದು ಅಂತ ಉಂಟು, ಅದರಿಂದ ಕೆಂಪು ಹಲಸಿನ ಸೋಳೆ ಕೆಂಪು ತುಂಬಾ ಸ್ವೀಟ್ ಇರ್ತದೆ. ಮತ್ತೆ ಈಗ ಗಮ್ಲೆಸ್, ಹೌದು, ಅದರಲ್ಲಿ ಈಗ ಒಂದು ಹೊಸ ವೆರೈಟಿ ಬಂದಿದೆ, ಸಿಂಗಾಪುರ ಗಮ್ಲೆಸ್ ಅಂತ ಹೇಳಿ. 2 ವರ್ಷದಲ್ಲಿ ಆಗ್ತದೆ. ಹಲಸಿನ ಕಾಯಿ ತುಂಬಾ ಹಿಡಿತದೆ. ಮತ್ತೆ ಸಣ್ಣದು ಸೈಜ್. 1 ವರ್ಷದಲ್ಲಿ ಹಾಕುದು ವಿಯೆಟ್ನಾಂ ಮತ್ತೆ ಇದು ಥಾಯ್ಲೆಂಡ್ ಪಿಂಕ್ ಅಂತ ಉಂಟು. ಅದು ಹೊರಗೆ ಸಹ ನೋಡುವಾಗ ಪಿಂಕ್ ಹಲಸಿನ ಕಾಯಿ ಹೊರಗಿನಿಂದಲೂ ಪಿಂಕ್ ಇರ್ತದೆ. ಅದು ಇಲ್ಲ, ಹೊರಗಿಂದ ಇಲ್ಲ, ಒಳಗೆ ಮಾತ್ರ. ಸೋಳೆ ಮಾತ್ರ ತುಂಬಾ ಡಾರ್ಕ್ ಆರೆಂಜ್ ಬರ್ತದೆ. ನಮ್ಮಲ್ಲಿ ಆಗಿದೆ ರೆಡ್ ಲೇಡಿ ಹಾಗೆ ಕಲರ್ ಸೋಳೆ ಆಗಿ ಒಳ್ಳೆ ಸ್ವೀಟ್ ಉಂಟು. ಕೈಯಲ್ಲಿ ಎಲ್ಲ ಹಿಡಿಯುವುದಿಲ್ಲ ಸ್ವಲ್ಪ ಸಹ. ಒಳ್ಳೆ ಟೇಸ್ಟ್ ಉಂಟು. ಮತ್ತೆ ಸೀಸನ್ ಅಲ್ಲಿ ಮಾತ್ರ ಅದು? ಇಲ್ಲ, ಅದು ವರ್ಷ ಇಡೀ ಆಗ್ತದೆ. ಈಗ ಇವತ್ತು ನಮ್ಗೆ ಗುಜ್ಜೆ ಪಲ್ಯ, ಹೌದಾ? ಈ ಟೈಮ್ ಅಲ್ಲಿ ಸಹ ಎನಿ ಟೈಮ್ ಅಲ್ಲಿ ಆಗ್ತದೆ. ವರ್ಷ ಇಡೀ ಆಗುತ್ತೆ. ಓಕೆ. ಥೈಲ್ಯಾಂಡ್ ಇದಲ್ಲ? ಓಕೆ. ಗಿಡ ಎಷ್ಟು ದೊಡ್ಡದಾಗುತ್ತೆ ಅದು? ಸುಮಾರು ಜನ ತಗೊಂಡೋದವರು 1 ವರ್ಷದಲ್ಲಿ 8 ತಿಂಗಳಲ್ಲಿ ಆದದ್ದಿದೆ. ಎಂತ ಖುಷಿ ಹೇಳಿದ್ರೆ, ನಿಮ್ಮಲ್ಲಿಂದ ತಗೊಂಡದ್ದು 8 ತಿಂಗಳಲ್ಲಿ ಆಗಿದೆ ಅಂತ ಹೇಳಿ ಸಂತೋಷದಿಂದ ಹೇಳ್ತಾರೆ ನಿಮ್ಗೆ ಫೀಡ್ಬ್ಯಾಕ್ ಅಲ್ವಾ? ಅಂದ್ರೆ ನೀವೇ ಹೋಗಿ ತಗೊಂಡ್ ಬರೋದಲ್ಲ? ನಾವೇ ಹೋಗಿ ತಗೊಂಡು ಬರೋದು. ಮತ್ತೆ ನಾವು ಮನೆಯಲ್ಲಿ ಆಗದೆ ಇನ್ನೊಬ್ರಿಗೆ ಹೇಳುದಿಲ್ಲ. ಪ್ರಯೋಗ ನೋಡಿ, ಟೈಮ್ ಟೆಸ್ಟ್. ಏನು ಹೊಸ ಗಿಡ ತರ್ತೇವ ಅದನ್ನು ಮನೆಯಲ್ಲಿ ಮಾಡಿ ಬೆಳೆಸಿ ಅದರಲ್ಲಿ ಫಲ ಬಂದ ಮೇಲೆ ಬಾಕಿದವರಿಗೆ ಹೇಳುದು. ಇಲ್ಲದಿದ್ರೆ ಹೀಗೆ ನೋಡಿ ತಂದಿದ್ದೇವೆ, ಹೀಗೆ ಇದ್ರ ಗುಣ ಗೊತ್ತಿಲ್ಲ ನನಗೆ ಅಂತ ಹಾಗೆ ಹೇಳುದು. ಅದನ್ನು ಕರೆಕ್ಟ್ ಹೇಳುದಿಲ್ಲ. ನೀವು ಟೆಸ್ಟ್ ಮಾಡಿ ನೋಡಿ ಮತ್ತೆ ಅದನ್ನು ರೆಕಮೆಂಡ್ ಮಾಡ್ತೀರಾ, ಇನ್ನೊಬ್ಬರಿಗೆ ಶಿಫಾರಸು ಮಾಡ್ತೀರಾ ಅಲ್ವಾ? ನಾವು ತರೋದೇ, ಎಲ್ಲ ಗಿಡ ಸಹ ತರುದೇ, ನಮ್ಗೆ ಎಲ್ಲ ನೋಡದೆ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಹೌದು. ಆದ್ರೆ ಬರೇ ಫೋನಲ್ಲಿ ಆರ್ಡರ್ ಕೊಡೋದಲ್ಲ, ನೀವೇ ಹೋಗಿ ಹೌದೌದು ಹೆಕ್ಕಿ ತರ್ತೀರಿ. ಹ್ಯಾಂಡ್ ಪಿಕ್ಡ್ ಅಲ್ವಾ? ನೋಡಿ, ಸೀತಾಫಲ ಚಿಕ್ಕ ಗಿಡದಲ್ಲೇ ಆಗಿದೆ ಅಲ್ಲ? ಹೌದು, ಆಗ್ತದೆ. ಅದು ನೀಲಿ ಕಪ್ಪಾಗಿದೆ. ಕಪ್ಪಾಗಿದ್ದ ಅಲ್ಲ, ಎಳತ್ತು ಕಾಯಿ ಎಳತ್ತು, ಸ್ವಲ್ಪ ಬೆಳಿಬೇಕು, ಅದು ಹಸಿರು ಬರ್ಬೇಕಾದ್ರೆ. ಇಲ್ಲೊಂದು ಗುಲಾಬಿ ಉಂಟು, ಗುಲಾಬಿ ಮೇಲೆ ಉಂಟು. ಅದಕ್ಕೆಲ್ಲ ಬಿಸಿಲು ಬೇಕು, ಇಲ್ಲಿಯ ಬಿಸಿಲು ಸಾಕಾಗುದಿಲ್ಲ. ನಾವು ಅದಕ್ಕೆಲ್ಲ ಟ್ಯಾರೇಸ್ ಅಲ್ಲೇ ಇಡುದು. ಇದು ನೋಡಿ, ಹೂ ರೆಂಜೆ ಹೂವಿದ್ದು ಪರಿಮಳ. ಈಗ ನಮ್ಗೆ ರೆಂಜೆ ಹೂ ಎಲ್ಲಿ ಸಹ ಸಿಕ್ಕುದಿಲ್ಲಲ್ಲ, ಪರಿಮಳ ನೋಡಿ.
ರೆಂಜೆ ಹಾ, ರೆಂಜೆ ಹೂವಿಂದೇ ಪರಿಮಳ ಅದು. ವಿಶೇಷ ಅಲ್ಲ. ಹೌದು. ಇದ್ರದ್ದು ಎಲೆ ನಂದಿ ಬಟ್ಲಾಗೆ ಉಂಟು ಸ್ವಲ್ಪ ನೋಡುವಾಗ. ಆದ್ರೆ ಈ ವರ್ಷ ಇಡೀ ಹೂ ಇರ್ತದೆ, ಪರಿಮಳ ಇರ್ತದೆ, ಚೆನ್ನಾಗಿ ಖುಷಿ ಆಗ್ತದೆ. ಅದು ಏನು ಹೆಸರು ಅದರದ್ದು? ಅದ್ರಲ್ಲೂ ಅದ್ರ ಹೆಸರು ರಾತ್ರಿ ರಾಜ ಅಂತ ಅವರು ನಮ್ಗೆ ಕೊಟ್ಟವರು ಹೇಳಿದ್ದು. ಓಕೆ. ಹಾ, ನಾನು ಒಮ್ಮೆ ತಂದಿದ್ದೆ, ಮತ್ತೆ ರಾಣಿಯಿಂದ ಉಂಟು, ಸಣ್ಣ ಹೂವಾಗಿ ಪರಿಮಳ ರಾತ್ರಿ ಅರಳುವಾಗ ಸ್ವಲ್ಪ ಇದ್ರಾಗೆ ಸುಗಂಧರಾಜನಾಗಿ ನೋಡ್ಲಿಕ್ಕೆ ಇರ್ತದೆ. ಗಿಡ ಮಾತ್ರ ಬೇರೆ ತರ ಇರುತ್ತೆ, ಬುಷ್ ಇರುತ್ತೆ ಗಿಡ ಅಲ್ವಾ? ಹೌದು. ಮತ್ತೆ ಇದು ತಾವರೆಯಲ್ಲಿ ನಿಮ್ಗೆ ಇದು ಬೀಟ್ರೂಟ್ ಕಲರ್, ಬೀಟ್ರೂಟಿನ ಒಳಗೆ ಯಾವ ಕಲರ್ ಇರ್ತದೆ, ಇಷ್ಟು ದೊಡ್ಡ ಹೂ ಆಗ್ತದೆ. ಇಷ್ಟು ಲಕ್ಷ್ಮೀ ತಾವರೆ ಅಂತ ಹೇಳಿ ಸಹಸ್ರದಳ ಅಂತ ಹೇಳ್ತಾರೆ ಅದಕ್ಕೆ. ಕಲರ್ ಮಾತ್ರ ಬೀಟ್ರೂಟ್ ಕಲರ್. ಅದು ಹೂ ಇಷ್ಟು ದೊಡ್ಡದಾಗ್ತದೆ. ಈಗ ಮೊಗ್ಗು ಬಿಟ್ಟಿದೆ, ಈಗ ಒಂದು 10 ದಿನದಲ್ಲಿ ಹೂ ಅರಳುತ್ತದೆ. ಇದು ಅಡಿಯಲ್ಲಿ ಮಣ್ಣು ಹಾಕಿರ್ತೀರಾ? ಸ್ವಲ್ಪ ಮಣ್ಣು ಹಾಕ್ಬೇಕಾಗ್ತದೆ, ಮುಕ್ಕಾಲು ಅರ್ಧ ಅಂಶ ಮಣ್ಣು ಹಾಕ್ಬೇಕಾಗ್ತದೆ, ಮತ್ತೆ ನೀರು. ಅದ್ರಲ್ಲೇ ಇದು ವೈಟ್, ಗ್ರೀನ್ ವೈಟ್ ಮಿಕ್ಸ್ ಆಗಿರ್ತದೆ. ಇದು ಸಹ ಹಾಗೆ ಇಷ್ಟು ದೊಡ್ಡ ಹೂ ಬರ್ತದೆ. ಇನ್ನೊಂದು ಪಿಂಕ್, ಈ ನಮ್ನೆದ್ದು ಅದರ ಎಲೆ ಎಷ್ಟು ಅಗಲ ಇದೆ ನೋಡಿ, ಹಾಗೇನೆ ಅಷ್ಟು ಅಗಲ ಆಗುತ್ತಾ ಹೂ? ದೊಡ್ಡದಾಗ್ತದೆ, ಅಷ್ಟೇ ದೊಡ್ಡದಾಗ್ತದೆ. 3 ಕಲರ್ ಉಂಟು ಅದ್ರಲ್ಲಿ, ಬಿಳಿ, ಪರ್ಪಲ್, ಬಿಳಿ, ಪಿಂಕ್. ಪಿಂಕ್ ಒಂದು. ಹೌದು. ಎಕ್ಸಾರದಲ್ಲಿ ಸುಮಾರು ಕಲರ್ ಉಂಟು, ಬೇರೆ ಬೇರೆ ವೆರೈಟಿ, ಡಾರ್ಕ್, ದೊಡ್ಡದು ಎಲ್ಲ ಉಂಟು. ಮತ್ತೆ ಇದು ಲಿಂಬೆಯಲ್ಲಿ ನಿಮ್ಗೆ ನಮ್ಮ ಮಾರ್ಕೆಟ್ ಲಿಂಬೆ ಅಂತ ಹೇಳುದು ಇದಕ್ಕೆ, ಪೇಟೆಯಲ್ಲಿ ಸಿಗುವಂತ ಲಿಂಬೆ. ಆದ್ರೆ ಬೇಗ ಆಗ್ತದೆ, ಗ್ರಾಫ್ಟೆಡ್ ಆದ ಕಾರಣ 1 ವರ್ಷದಲ್ಲಿ ಆಗ್ತದೆ ನಿಮ್ಗೆ. ಏನ್ ಮಾಡ್ಬೇಕು ಅದು? ಜಾಸ್ತಿ ಚಟ್ಟಿಯಲ್ಲಿ ನೆಡ್ಬೇಕು, ಫಸ್ಟಿಗೆ ನೆಲದಲ್ಲಿ ಹಾಕಿದ್ರೆ ಆಗುದಿಲ್ಲ. ಚಟ್ಟಿಯಲ್ಲಿ ನೆಟ್ಟು ಬಿಸಿಲಲ್ಲಿ ಇಟ್ರೆ ನಿಮ್ಗೆ ಸ್ವಲ್ಪ ಸ್ವಲ್ಪ ತಿಂಗಳಿಗೊಮ್ಮೆ ಒಂಚೂರು ಗೊಬ್ಬರ ಕೊಟ್ರೆ. ಮತ್ತೇನಾದ್ರು ಪ್ರೂನಿಂಗ್ ಏನಾದ್ರು ಮಾಡ್ಬೇಕು? ಅದು ಎಲೆ ಎಲ್ಲ ಏನಿಲ್ಲ, ಏನ್ ಮಾಡ್ಲಿಕ್ಕಿಲ್ಲ, ಅದು ಹೂ ಬಿಟ್ಟಾಗೆ ಅದ್ರಷ್ಟಕ್ಕೆ ಸರಿ ಆಗ್ತಾ ಇರ್ತಾ. ಇದೆಲ್ಲ ಇಂಡೋರು, ಇದಕ್ಕೆ ಎಲ್ಲ ಹೆಚ್ಚು ಬಿಸಿಲಾಗುದಿಲ್ಲ, ಆದ ಕಾರಣ ಅದಕ್ಕೆ ಶೇಡ್ ನೆಟ್ ಹಾಕ್ಬೇಕಾಗ್ತದೆ. ಇಲ್ಲದಿದ್ರೆ ಅಲ್ಲಿ ಮೇಲೇನೂ ಇದೆಯಾ? ಮೇಲೆ ಇದೆ ಸ್ವಲ್ಪ ಮುಜಾಂಡ ಎಲ್ಲ. ಓ, ಇದು ಮನೆಯ ಕೈತೋಟ ಅಂತ ಆರಂಭ ಆದದ್ದು, ನರ್ಸರಿಯಾಗಿ ಬೆಳೆದದ್ದು ಅಲ್ವಾ? ಹೌದೌದು. ಈ ಕಡೆ ಹೋಗೋಣವಾ? ಇದೆಲ್ಲ ಇಂಡೋರು, ಇದಕ್ಕೆಲ್ಲ ಹೆಚ್ಚು ಬಿಸಿಲು ಮಳೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಶೇಡಲ್ಲಿ ಇಡ್ತೇವೆ. ಮತ್ತೆ ಬಿಸಿಲಿದ್ದೆಲ್ಲ ಟೆರೆಸ್ ಮೇಲೆ ಇದೆ. ಇದರಲ್ಲಿ ವೆರೈಟಿ ಇದೆ, ಇಂಡೋರ್ ಅಲ್ಲಿ ನೋಡಿ ಬೇರೆ ಬೇರೆ ವೆರೈಟಿಗಳು. ಇದೆಲ್ಲ ಒಳಗೆ ಇಡುವ, ಇದರಲ್ಲಿ ಇಡುವಂತ ಗಿಡ, ಮನೆ ಒಳಗೆ ಇಡಬಹುದು. ಇದರಲ್ಲಿ ಫ್ಲವರ್ ಬರುದಿಲ್ಲ, ನೋಡ್ಲಿಕ್ಕೆ ಫ್ಲವರ್ನ ಹಾಗೇನೆ ಕಾಣಿಸುತ್ತೆ, ಹೌದು, ಹೂವಿನ ಹಾಗೆ ಕಾಣಿಸುತ್ತೆ. ವೆರೈಟಿ ಇದೆ ತುಂಬಾ. ನೀರೆಲ್ಲ ಹೇಗೆ ಇದಕ್ಕೆ? ನೀರು ದಿವಸಕ್ಕೆ ಒಂದು ಸಲ, ಸ್ವಲ್ಪ 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 ಕಡಿಮೆ ಬೇಕಾಗ್ತದೆ. ಚಪ್ಪಲ್ ಹಾಕ್ಬೋದಾ ಇಲ್ಲಿ? ಅದು ಆರ್ಕಿಡ್ ಎಲ್ಲ ಕಡೆ ಇರುವಂತದ್ದೇ. ಇದು ಹ್ಯಾಂಗ್ ಮಾಡ್ಬೇಕು ನಿಜವಾಗಿ, ಕೆಳಗೆ ನೇತಾಡ್ತಾ ಇದ್ರೆ ಚಂದ ಕಾಣ್ತದೆ. ಸ್ವಲ್ಪ ನಾವು ಜಾಗ್ರತೆಯಲ್ಲಿದ್ರೆ ಸ್ವಲ್ಪ ಬೇರೆ ತರ ಇದೆ, ಲೈನ್ಸ್ ಬಂದು. ಹೌದೌದು, ಅದ್ರಲ್ಲಿ ವೆರೈಟಿ ಬರ್ತದೆ, ತುಂಬಾ ವೆರೈಟಿ ಇದೆ ಅಲ್ಲ, ಒಂದು 10 ವೆರೈಟಿ ಎಲ್ಲ ಜಾಸ್ತಿ ಬರ್ತದೆ. ಸ್ವಲ್ಪ ಕಾಸ್ಟ್ಲಿ ಮಾತ್ರ. ಹೌದಾ? 500 ರೂಪಾಯಿ ಇರ್ತದೆ ಒಂದು ಗಿಡಕ್ಕೆ 500 ಇರುತ್ತೆ. ಬಟ್ ಅಷ್ಟೇ. ಆದ್ರೆ ನಿಮ್ಗೆ ಮೇಂಟೆನೆನ್ಸ್ ಹೇಗೆ? ತುಂಬಾ ನಾಜೂಕ? ಇಲ್ಲ ಅಷ್ಟೇನಿಲ್ಲ, ನೀರೆಲ್ಲ ಸ್ವಲ್ಪ ಕಡಿಮೆ, 2 ದಿನಕ್ಕೊಮ್ಮೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ. ನೆರಳಲ್ಲಿ ಇಡ್ಬೇಕು. ನೆರಳಂದ್ರೆ ಮಳೆ ಬೀಳಬಾರ್ದು ಅಷ್ಟೇ. ಹೂ ಬಿಟ್ರೆ ನಿಮ್ಗೆ 1 ತಿಂಗಳು 2 ತಿಂಗಳೆಲ್ಲ ಇರ್ತದೆ ಒಂದು ಗಿಡದಲ್ಲಿ. ಇದು ಹೂ ಬಿಟ್ಟದ್ದು 1 ತಿಂಗಳು 2 ತಿಂಗಳು ಇರ್ತದೆ ಅಲ್ವಾ? ಮೇಲೆ ಇರ್ತದೆ. ಓಕೆ. ಅವಾಗ ಒಂಥರ ಸಾರ್ಥಕ ಅನ್ಸುದು ನಮಗೆ ಅಲ್ವಾ, ಬೆಳೆಸಿದವರಿಗೆ. ಸ್ವಲ್ಪ ಕಾಲ ಇರ್ಬೇಕು, ಅದು ಬೆಳಗ್ಗೆ ಅರಳಿ ಸಾಯಂಕಾಲ ಬಿದ್ದೋಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಸ್ವಲ್ಪ ದಿನ ಇರುತ್ತೆ ಅಂತಂದ್ರೆ ಅವಾಗ ಒಂಥರ ಸಾರ್ಥಕ ಅನ್ಸೋದು. ಮತ್ತೆ ಇದು ಅಡೇನಿಯಮ್,
ಅದು ನಿಮ್ಗೆ ಬಿಸಿಲಿಗೆ ಇಟ್ರೆ ಮಾತ್ರ ಹೂ ಬರುದು, ನೆರಳಲ್ಲಿ ಇಟ್ರೆ ಬರುದಿಲ್ಲ. ನಮ್ಗೆ ಈಗ ಮಳೆ ಕಡಿಮೆ ಆದ ಮೇಲೆ ನಾವು ಅದನ್ನು ಹೊರಗೆ ಹಿಡಿದು ಹೊರಗೆ ಇಟ್ಟ ಕೂಡಲೇ ಒಂದು ವಾರ ಹೂವಾಗ್ಲಿಕ್ಕೆ ಶುರು ಆಗ್ತದೆ. ಹೌದು, ಕಲರ್ಸ್ ಇದೆ ಅದೆಲ್ಲ. ಕಲರ್ಸ್ ಇದೆ, ಡಬ್ಬಲ್ ಇದೆ, ಸಿಂಗಲ್ ಇದೆ. ಓಕೆ. ಅಲ್ಲೊಂದು ಮೇಲೆ ಹೂ ಉಂಟು ನೋಡಿ, ಅದು ಅಡೇನಿಯಂ ಅಲ್ಲಿ ಪಿಂಕ್. ಪಿಂಕ್. ಅದರಲ್ಲಿ ಸಿಂಗಲ್ ಎಲ್ಲ ಬೇರೆ ಬೇರೆ ಕಲರ್ ಬರ್ತದೆ. ಅದು ಜಾದಯ್ಯ ಜಾದ ಏನು ಸೂತು ಪೋಪ್ಯಾವ ಚಂದ, ಬೇರೆ ಬೇರೆ ಕಲರ್ಸ್. ಅದೇ ಸ್ವಲ್ಪ ರೇರ್ ಅಲ್ಲ ಇದು, ಹೀಗೆ ಲೈನ್ಸ್ ಬರೋದು ಅದು ಚಂದ ಇದೆ. ಎಲ್ಲ ಹ್ಯಾಂಡ್ ಪಿಕ್ಡ್ ಅಲ್ಲ ಅವಿನಕ, ನೀವೇ ಕೈಯಲ್ಲಿ ಹೆಕ್ಕಿ ನೋಡಿ ತೆಕ್ಕೊಂಡು ಬರೋದು, ನೀವೇ ಹೋಗಿ ತಗೊಂಡು. ಅದೇ ನಾವು ಅವ್ರ ಹತ್ರ ಕಳಿಸ್ಲಿಕ್ಕೆ ಹೇಳಿದ್ರೆ ಅಥವಾ ನಮ್ಮ ಡ್ರೈವರ್ ಅನ್ನು ಕಳಿಸಿದ್ರೆ ನಮ್ಗೆ ನೀವು ಅಂದುಕೊಂಡ ಗುಣಮಟ್ಟ ಅದರಲ್ಲಿ ಸಿಗುತ್ತೆ ಅಂತ ಹೇಳಕ್ಕ. ವೆರೈಟಿ ಎಲ್ಲ ನಾವೇ ಹೋಗಿ ತರಬೇಕಷ್ಟೇ, ಅವರಿಗೆ ಗೊತ್ತಾಗುದಿಲ್ಲ. ಮೇಲೆ ಹೋಗೋಣ. ಓಕೆ. ಇನ್ನು ಈಗ ಕೆಳಗಡೆ ಗಾರ್ಡನ್ ನೋಡಿದ್ವಿ, ಟೆರೆಸಿಗೆ ಹೋಗಿ ಅಲ್ಲಿದು ಸ್ವಲ್ಪ ಗಾರ್ಡನ್ ನೋಡುವ. ಓಕೆ. ಅದೇ ಇದೆಲ್ಲ ಎಗ್ಜೋರ. ಇದರಲ್ಲಿ ವೆರೈಟಿ, ಇದು ಒಂದು ರೌಂಡ್ ಎಸಳು, ಇದು ಅದು ಚೂಪ್ ಎಸಳು, ಇದು ರೌಂಡ್ ಎಸಳು. ಅದು ಬೇರೆ ಬೇರೆ ಬರ್ತದೆ. ಅದರಲ್ಲಿ ಮತ್ತೆ ಎಲ್ಲ ವೈಟ್ ಸುಮಾರು ಕಲರ್ ಬರ್ತದೆ. ಇದೆಲ್ಲ ಬೋಗನ್ವಿಲ್ಲ. ಅದು ಇನ್ನು ಅಕ್ಟೋಬರ್ ನಂತರ ಬರುದು. ಬೋಗನ್ವಿಲ್ಲವಾ? ಬೋಗನ್ವಿಲ್ಲ ಈಗ ಸ್ಟಾರ್ಟ್ ಆಗಿದೆ ಅಲ್ಲ? ಸ್ಟಾರ್ಟ್ ಆಗಿದೆ ಅಷ್ಟೇ. ಬಿಸಿಲು ಬಂದ ಕೂಡಲೇ ಹೂ ಬರ್ತದೆ. ಅದು ಕಷಿ ಆ ಬೆಂಕಿದು. ಜಾಜಿ ಕೂಡ ಉಂಟಲ್ಲ? ಜಾಜಿ ಮಲ್ಲಿಗೆ ನಮಗೆ ವರ್ಷ ಇಡೀ ಆಗ್ತದೆ. ಆಗ್ತದೆ. ನಾವು ಹೊರಗಿಂದ ತರದೇ ಇಲ್ಲ. ಚಟ್ಟಿಯಲ್ಲಿ ಹಾಕಿಟ್ಟಿರ್ತೀರಾ ಅಲ್ವಾ? ಅಷ್ಟೇ ಸಾಕಾಗುತ್ತಾ ಚಟ್ಟಿಯಲ್ಲಿ ಹಾಕಿದ್ರೆ? ಅಲ್ಲ, ಬೇರೆ ಸಹ ಉಂಟು, ಅದರಲ್ಲಿ ಸಹ ತುಂಬಾ ಆಗ್ತದೆ. ಸಾಧಾರಣ 6 ತಿಂಗಳು ಜಾಜಿ ಆಗ್ತದೆ. ಮಲ್ಲಿಗೆ ಜಾಜಿ ಎಲ್ಲ ಸಾಧಾರಣ 6 ತಿಂಗಳು ಮಲ್ಲಿಗೆ, 6 ತಿಂಗಳು ಜಾಜಿ ಅಂತ ಲೆಕ್ಕ. ಜಾಜಿಲಿ ಎರಡು ಥರ ಇರುತ್ತಲ್ಲ? ಜಾಜಿಯಲ್ಲಿ ಬಿಳಿ ಮತ್ತೆ ಕೆಂಪು. ಬಿಳಿದು ಸ್ವಲ್ಪ ಹೂ ಕಡಿಮೆ ಆಗುತ್ತೆ, ಕಜೆಯದ್ದು ಜಾಸ್ತಿ ಆಗುತ್ತೆ, ಪರಿಮಳನೂ ಜಾಸ್ತಿ. ಇದು ಗುಲಾಬಿ ಸಹ ಸ್ವಲ್ಪ ಸ್ಪೆಷಲ್ ಉಂಟಲ್ಲ? ಇದೆಲ್ಲ ಉಳಿಯುವ ಗಿಡಗಳು. ನಿಮ್ಗೆ ಹೂ ನೋಡುವಾಗ ಬಹಳ ಒಂದು ಅಟ್ರಾಕ್ಷನ್ ಇಲ್ಲ, ಆದ್ರೆ ಸಾಮಾನ್ಯ ಅಂತ ಅನಿಸ್ಬೋದು, ಆದ್ರೆ ಉಳಿಯುತ್ತದೆ, ಆಯಸ್ಸು ಜಾಸ್ತಿ. ಅದೇ ಹೂ ಬಿಡ್ತಾ ಇರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ? ಸ್ವಲ್ಪ ಕಟ್ ಮಾಡಿ ಗೊಬ್ಬರ ಹಾಕಿದ್ರೆ ಕೂಡಲೇ ಹೂ ಬರ್ತದೆ ಅದರಲ್ಲಿ. ಇದು ತುಂಬಾ ಎತ್ತರ ಹೋಗುತ್ತಾ ಇಂಥದ್ದು? ಅದನ್ನು ಸ್ವಲ್ಪ ಕಟ್ ಮಾಡ್ಬೇಕಾಗ್ತದೆ. ಅಲ್ಲ, ನನ್ನ ಕಸಿನ್ ಮನೆಯಲ್ಲಿ ತುಂಬಾ ಮರದ ಹಾಗೆ ನಿಮ್ಗೆ ಈಗ ಅದು ಹಾಗೆ ಹೋಗಿದೆ ಅಷ್ಟೇ. ಕಟ್ ಮಾಡಿದ್ರೆ ಎತ್ತರ ಹೋಗುದಿಲ್ಲ, ಅದು ಹಾಗೆ ಇರ್ತದೆ. ಹಾಗೆ ಗುಲಾಬಿ ಎಲ್ಲ ನಮ್ಮ ಹತ್ರ ಹೆಚ್ಚು ವೆರೈಟಿ ಅಂತ ಇಲ್ಲ, ನಾವು ಒಲಿಯುವ ಗಿಡ ಮಾತ್ರ ತರುದು. ಇದೆಲ್ಲ ಅದು ಲಿಂಬೆ, ಲಿಂಬೆಗಳೇ. ಬೇಗ ಬೇರೆ ಬೇರೆ ವೆರೈಟಿ ಇದೆಯಾ ಇದರಲ್ಲಿ? ಯಾಕಂದ್ರೆ ಇದು ಸ್ವಲ್ಪ ಹಳದಿ ಇದೆಲ್ಲ. ಇಲ್ಲ ಅದು ಗಿಡಗಳು ಬಿಸಿಲು ಜಾಸ್ತಿ, ಬಿಸಿಲಿಗೆ ಆಗಿ ಹಾಗೆ ಆಗುದು. ಲಿಂಬೆ ನಮ್ಮ ಪೇಟೆಯಲ್ಲಿ ಸಿಕ್ಕುವ ಲಿಂಬೆ ಅಂಥದ್ದೇ ಲಿಂಬೆ. ಮಲ್ಲಿಗೆಯಲ್ಲಿ ಸುಮಾರು ವೆರೈಟಿ, 3 ಲೇಯರ್ ದುಂಡು ಮಲ್ಲಿಗೆ, ಮಾಮೂಲಿ ದೊಡ್ಡದಲ್ಲ, ಅದು 3 ಲೇಯರ್ ಅಂತ ಹೇಳುದು. ಅದಕ್ಕೆ ಎಲ್ಲ ಕಡೆ ಇರ್ತದೆ. ಹೌದು, ನಮ್ಮ ಮನೆಯಲ್ಲಿ ತುಂಬಾ ವರ್ಷ ಇಡೀ ಆಗುವಂಥದ್ದು.
ಇದಕ್ಕೂ ನೀವು ಹೇಳಿದ್ದು ಹರಳಿ ಹಿಂಡಿ ಮತ್ತು ಇದನ್ನೇ ಸಾಕಾಗತ್ತಾ? ತುಂಬಾ ಆಗುತ್ತೆ ಹೂ. ನಾವು ಅಷ್ಟು ಹಾಕುದಿಲ್ಲ. ದಾಸವಾಳದಲ್ಲಿ ಸಹ ಸುಮಾರು ವೆರೈಟಿ ಉಂಟು. ಹೂವಿಗೆಲ್ಲ ಮೇಯ್ನ್ ಬಿಸಿಲು ಬೇಕು. ಬಿಸಿಲು ಇಲ್ಲದಿದ್ರೆ ಆಗುದಿಲ್ಲ. ನೆರಳಲ್ಲಿ ಯಾವುದು ಸಹ ಆಗುದಿಲ್ಲ. ಹೂ ಬರುದಿಲ್ಲ, ಸ್ವಲ್ಪ ಬರ್ತದೆ ಅಷ್ಟೇ. ಇದು ಕ್ಯಾಕ್ಟಸ್ ಯಾವಾಗ ಆಗೋದು? ಇದು ಡ್ರ್ಯಾಗನ್ ಫ್ರೂಟ್. ಇದು ನಾವು ನಮ್ಗೆ ಅಂತ ತಂದದ್ದು. ಇದರಲ್ಲಿ ಕಲರ್ ಬೇರೆ ಬೇರೆ ಇರ್ತದೆ, ವೈಟ್, ರೆಡ್, ಪಿಂಕ್, ಎಲ್ಲೋ. ಇದು ರೆಡ್. ಇದು ಯಾವ ಟೈಪ್? ಅದೊಂದು ಇದು ಕಾಕಡದಾಗಿ ಫುಲ್ ವೈಟ್ ಮಾತ್ರ, ಇದರಲ್ಲಿ ಕಜೆ ಇಲ್ಲ. ಆದ್ರೆ ಹೂವು ತುಂಬಾ ಆಗ್ತದೆ. ನಿಮ್ಗೆ ಮಲ್ಲಿಗೆ ಹಾಗೆ ನೋಡುವಾಗ ಮಲ್ಲಿಗೆ ಹಾಗೆ ಕಾಣ್ತದೆ. ಪರಿಮಳ ಕಡಿಮೆ, ಪರಿಮಳ ಇಲ್ಲ. ಹೂ ಮಾತ್ರ ಸ್ವಲ್ಪ ಸಣ್ಣದು, ಹೂ ತುಂಬಾ ಆಗ್ತದೆ. ಅದು ಅದೆಲ್ಲ ಒಂದು ಗಿಡ ನೆಟ್ಟರೆ ಎಷ್ಟು ಚಂದ. ಮುಜಾಂಡ ಇದೆಲ್ಲ ವೈಟ್, ಪಿಂಕ್, ರೆಡ್, ಬೇರೆ ಬೇರೆ ವೆರೈಟಿ ಇರ್ತದೆ. ಅದರಲ್ಲಿ ಎಲ್ಲ ಇರ್ತದೆ. ಎಲ್ಲೋ ನಂದಿ ಬಟ್ಲಲ್ಲ ಆ ಕಡೆ? ನಂದಿ ಬಟ್ಟಲಲ್ಲ, ಅದು ಆಗ ನಿಮ್ಗೆ ತೋರಿಸಿದೆ. ಅದೇಯಾ? ರಂಜೆ ಹಾಗೆ. ರಂಜೆ ಹೂವಿನ ಅದು. ರಾತ್ರಿ ರಾಜ. ರಾತ್ರಿ ರಾಜ. ಹೂವಿನ ಗಿಡಗಳು ಎಲ್ಲ. ಎಲ್ಲದಕ್ಕೂ ಸಾಮಾನ್ಯವಾಗಿ ಒಂದು ತಿಳ್ಕೊಳ್ಬೋದು ನಾವಲ್ವಾ? ಅಂದರೆ ಹರಳಿಂಡಿ, ಹರಳಿಂಡಿಗೆ ನಾನು ಹಾಗೆ ಹೇಳುದು. ಯಾಕೆ ಹೇಳಿದ್ರೆ ಹರಳಿಂಡಿ ಜಾಸ್ತಿ ಇರಲಿ, ಸ್ವಲ್ಪ ಇದು ಬೇವಿನ ಹಿಂಡಿ ಅಥವಾ ಸುಫಲ. ಬೇವಿನ ಹಿಂಡಿ ಯಾವುದು ಸಹ ಆಗ್ತದೆ, ಅದೇನು ಇದಲ್ಲ, ಪೆಸ್ಟಿಸೈಡ್ನ ಹಾಗೆ. ಹೌದು, ರೋಗ ನಿರೋಧಕದ ಹಾಗೆ. ಹೌದೌದು, ಕೆಮಿಕಲ್ ಅಲ್ಲ. ಕೆಮಿಕಲ್ ಅಲ್ಲ. ಮತ್ತೆ ಸುಲಭ ಹೇಳಿದ್ರೆ ನಿಮ್ಗೆ ಈ ಸೋಪು ವಾಟರ್ ಉಂಟು. ಈಗ 1 ಸ್ಪೂನು, 1 ಲೀಟ್ರಿಗೆ ಒಂದು ಅರ್ಧ ಸ್ಪೂನು ಸೋಪು ಹುಡಿ ಹಾಕಿ ನೀರು ಕುಲುಕಿಸಿ, ಅದಕ್ಕೆ 1-2 ಸ್ಪೂನು ನೀಮ್ ಆಯಿಲ್ ಹಾಕಿ, ಕೈಬೇವಿನ ಎಣ್ಣೆ ಎಷ್ಟು? 1 ಸ್ಪೂನು, ಅರ್ಧ ಸ್ಪೂನು 1 ಲೀಟ್ರಿಗೆ ಅರ್ಧ ಸ್ಪೂನು ಸೋಪು ಪೌಡರ್ ಹಾಕಿ, ಅದಕ್ಕೊಂದು 2 ಸ್ಪೂನು ಬೇವಿನ ಎಣ್ಣೆ ಹಾಕಿ, ಕೈಬೇವಿನ ಎಣ್ಣೆ. ಅದು ಸರಿ ಕುಲುಕಿಸಿ ನೀವು ಕೈಯಲ್ಲಿ ಸಹ ಚಿಮುಕಿಸಬಹುದು, ಯಾಕೆಂದ್ರೆ ಅದು ವಿಷ ಅಲ್ಲ. ನಿಮ್ಗೆ ಎಲ್ಲ ಗಿಡಕ್ಕೂ ಒಳ್ಳೇದಾಗ್ತದೆ. 1 ಲೀಟರ್ ನೀರಿಗೆ 1 ಸ್ಪೂನ್, ಅರ್ಧ ಸ್ಪೂನು ಸೋಪ್ ಪೌಡರ್, 2 ಸ್ಪೂನು ಇದು ಕಹಿಬೇವಿನ ಎಣ್ಣೆ, ಕಹಿಬೇವಿನ ಎಣ್ಣೆ, ನೀಮ್ ಆಯಿಲ್ ಹೌದು ಹಾಕಿದ್ರಿ ನೀವು ಕುಲುಕಿಸಿ ಚೆನ್ನಾಗಿ ಚಿಮುಕಿಸಬಹುದು. ಸ್ಪ್ರೇ ಮಾಡು. ಎಲ್ಲ ಗಿಡಕ್ಕೂ ಒಂದು 15 ದಿವಸಕ್ಕೊಮ್ಮೆ ಹಾಕಿದ್ರೆ ಯಾವ ರೋಗ ಸಹ ಬರುದಿಲ್ಲ ಅಲ್ವಾ? ಯಾಕೆಂದ್ರೆ ಸೋಪ್ ವಾಟರ್ ಸಹ ಒಂದು ಈಟೆ, ಅದು ಅದಕ್ಕೂ ಇದು ಬರುದಿಲ್ಲ, ಪೆಸ್ಟಿಸೈಡ್ ಇಲ್ಲ, ಕೀಟಗಳು ಬರುದಿಲ್ಲ. ನೀಮ್ ಆಯಿಲ್ ಕೂಡ ಹಾಗೆ ಪೆಸ್ಟಿಸೈಡ್. ಹೌದು, ಹಾಗಾಗಿ ಕೀಟಗಳು ಬರದ ಹಾಗೆ ಕಾಪಾಡಲಿಕ್ಕೆ ಅದು ಬೇರೆ ಕೆಮಿಕಲ್ ಮದ್ದು ಯೂಸ್ ಮಾಡೋದಕ್ಕಿಂತ ಮಾಡುವ ಬದಲು ಇದು ಹಾಕಿದ್ರೆ ಒಳ್ಳೇದು ಅಂತ ನಾನು ಹೇಳುದು. ಹೌದು, ಅದು ನಾನು ಎಲ್ಲರಿಗೂ ಅದನ್ನೇ ಹೇಳುದು. ಇದು ಒಂದು ಟಿಪ್ಸ್ ಆಯ್ತಾ ವೀಕ್ಷಕರೇ? ಇದನ್ನೊಂದು ನೆನ್ಪಿಟ್ಕೊಳ್ಳಿ, ಸುಲಭದ ಟಿಪ್ಸ್. ಅದು ಏನು ಕಷ್ಟ ಇಲ್ಲ. ಹೌದು, ಮನೆಯಲ್ಲೇ ಲಭ್ಯ. ಸುಮಾರು ಸಮಯಕ್ಕೆ ಬರ್ತದೆ ನಿಮ್ಗೆ. ಹೌದು, ಆದ ಕಾರಣ ಸೋಪು ಎಲ್ಲರ ಮನೆಯಲ್ಲಿ ಇರ್ತದೆ, ಎಲ್ಲರ ಮನೆಯಲ್ಲಿ ಇರ್ತದೆ. ಹೌದು, ಒಂದು ಕೈಯಲ್ಲಿ ಸಹ ಚಿಮುಕಿಸ್ಬೋದು, ನಿಮ್ಗೆ ಪಂಪೆ ಆಗ್ಬೇಕು ಅಂತ ಏನಿಲ್ಲ. ಹೌದು, ಸುಲಭದಲ್ಲಿ ಮೇಂಟೈನ್ ಮಾಡ್ಬೋದು. ಒಂದು ಮೇಂಟೈನ್ ಮಾಡೋದು ಕೀಟಗಳಿಗಿಂತ, ಮತ್ತು ಅದಕ್ಕೆ ಒಂಚೂರು ಪೋಷಕಾಂಶಗಳನ್ನು ಕೊಡುವುದು. ಇದೆರಡನ್ನು ಮಾಡ್ತಾ ಇದ್ರೆ ಗಿಡಗಳಿಗೆ ಬೇರೆ ಏನು ಬೇಕಾಗಿಲ್ಲ. ಓಕೆ, ಧನ್ಯವಾದಗಳು ವಿನಾಕ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ ಕೈತೋಟ ಮಾಡುವವರಿಗೆ. ಧನ್ಯವಾದಗಳು.